ಸ್ನೇಹಿತರೆ ನಮಸ್ಕಾರ. ಭಾರತೀಯ ಫೋನೆಟಿಕ್ ಇಂಗ್ಲಿಷ್ ಸ್ನೇಹಿತರೆ ಮತ್ತೊಮ್ಮೆ ನಮಸ್ಕಾರ. ತಮಗೆಲ್ಲ ಅಕ್ಷಯ ತೃತೀಯ, ಬಸವ ಜಯಂತಿ, ಶಿವಾಜಿ ಜಯಂತಿಯ ಶುಭಾಶಯಗಳು. ಅಂದರೆ ತಾರೀಖು 26 ಏಪ್ರಿಲ್ 2020 ರವಿವಾರ. ನಾನು ನಿಮ್ಮ ಗೆಳೆಯ ಆನಂದ್ ಗರಗ್, ಬೆಳಗಾವಿ, ಕರ್ನಾಟಕ, ಭಾರತದಿಂದ. ಸ್ನೇಹಿತರೆ, ನಮಗೆ ಇಷ್ಟವೋ ಇಷ್ಟವಿಲ್ಲವೋ ನಾವೆಲ್ಲ ಇಂಗ್ಲಿಷ್ ಭಾಷೆಯನ್ನು ಪ್ರತ್ಯಕ್ಷವಾಗಿ ಇಲ್ಲ ಪರೋಕ್ಷವಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಬಳಸುತ್ತಿದ್ದೇವೆ. ಉದಾಹರಣೆಗೆ, ಆನ್ಲೈನ್ ಫಾರ್ಮ್ ತುಂಬಲು, ಅರ್ಜಿ ಬರೆಯಲು ಅಂದರೆ ಅಪ್ಲಿಕೇಶನ್ ತುಂಬಲು ಅಥವಾ ಬರೆಯಲು, ನಮೂನೆ ಭರ್ತಿ ಮಾಡಲು, ಬಿಸ್ನೆಸ್ ಅಂದರೆ ವ್ಯಾವಹಾರಿಕವಾಗಿ ವಾಣಿಜ್ಯಿಕ ಪತ್ರ ವ್ಯವಹಾರಗಳ ಸಲುವಾಗಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್, ಶೈಕ್ಷಣಿಕವಾಗಿ ಅಂದರೆ ಎಜುಕೇಷನ್ನಲ್ಲಿ, ಇಂಟರ್ನೆಟ್ ಇತ್ಯಾದಿ ವಿಷಯಗಳಲ್ಲಿ ನಾವು ಇಂಗ್ಲೀಷನ್ನು ಬಳಸುತ್ತಿದ್ದೇವೆ. ಆದರೆ ನೀವು ಗಮನಿಸಿ, ಇಂಗ್ಲಿಷ್ ಭಾಷೆಯ ಮಿತಿಗಳಿಂದಾಗಿ ನಮ್ಮ ದೇವತೆಗಳ ಊರುಗಳ ಹೆಸರು ಹಾಗೂ ಭಾರತದ ಭವ್ಯ ಇತಿಹಾಸದ ಚಕ್ರವರ್ತಿಗಳ, ಸಮ್ರಾಟರ, ವೀರರ, ಋಷಿ ಮುನಿಗಳ, ಸಾಧಕರ, ದೇಶಕ್ಕಾಗಿ ತನ ಮನ ಧನ ಪ್ರಾಣ ತ್ಯಾಗ ಮಾಡಿದವರ ಹೆಸರುಗಳು ತಪ್ಪಾಗಿ ಉಚ್ಚಾರ ಆಗುತ್ತಿವೆ. ಇದನ್ನು ತಪ್ಪಿಸಲು ನಾನು 2012ರಿಂದ ಭಾರತೀಯ ಫೋನೆಟಿಕ್ ಇಂಗ್ಲಿಷ್ ಲಿಪಿ ವಿಧಾನ ತಂತ್ರ ಅಂದರೆ ಸ್ಕ್ರಿಪ್ಟ್ ಟೆಕ್ನಿಕ್ ಸಿಂಟ್ಯಾಕ್ಸ್ ಅಭಿವೃದ್ಧಿಪಡಿಸಿ ಉಪಯೋಗ ಮಾಡುತ್ತಿದ್ದೇನೆ. ಈ ತಂತ್ರ ಲಿಪಿ ಇಂಗ್ಲಿಷ್ ಭಾಷೆಯ 26+26 ವರ್ಣಮಾಲೆಗಳನ್ನು ಬಳಸುತ್ತದೆ, ಅಂದರೆ ಆಲ್ಫಾಬೆಟ್ಸ್. ಅಂದರೆ 26 ಅಪ್ಪರ್ ಕೇಸ್ ಅಂದರೆ ಕ್ಯಾಪಿಟಲ್ ಲೆಟರ್ಸ್, ಬಿಗ್ ಲೆಟರ್ಸ್, ಬೋಲ್ಡ್ ಲೆಟರ್ಸ್, ಮತ್ತು 26 ಲೋವರ್ ಕೇಸ್ ಅಂದರೆ ಸ್ಮಾಲ್ ಲೆಟರ್ಸ್, ಅಂದರೆ ABCD ಬೋಲ್ಡ್ ಲೆಟರ್ಸ್ ಹಾಗೂ ಸ್ಮಾಲ್ ABCD 26 ಅಕ್ಷರಗಳೇ ಯೂಸ್ ಆಗುತ್ತವೆ. The pronunciation and meaning of the English words written using either big, bold, capital, uppercase letters
or small lowercase alphabets remains the same. ಅಂದರೆ ಇಂಗ್ಲಿಷ್ ಭಾಷೆಯ ಶಬ್ದಗಳನ್ನು ಕ್ಯಾಪಿಟಲ್ಸ್ನಲ್ಲೂ ಬರೆದ್ರೂ ಅಥವಾ ಚಿಕ್ಕ ಲೆಟರ್ನಲ್ಲೂ ಬರೆದ್ರೂ ಅದರ ಉಚ್ಚಾರ ಹಾಗೂ ಅರ್ಥ ಬದಲಾಗುವುದಿಲ್ಲ, ಹಾಗೇ ಇರುತ್ತದೆ. Hence, I use only uppercase, that is capitals, big bold letters while writing English, and combination of both lowercase and uppercase alphabets for Bharatiya phonetic English. This efficient and effective method offers us freedom to write, read, pronounce properly while using English script for almost any language culture globally. Almost all original Bharatiya languages scripts are phonetic and logical, which follow simple syntax while respecting swara, vyanjana, anuswara, visarga, risva, dirgha, alpa prana, mahaprana. Friends, let us consider few examples how limitation of English script language spoils pronunciation, meaning of words of our language, culture, etc. People often use British taught or textbook English to write Bharatiya words. To start with, say Sri Ganesh. Let us see Sri. Many people like this, write like this: SHRI or SHREE, or else maybe in the southern part of Bharat, SRI. It could be pronounced as Sri. Here it could be pronounced as Shri ಅಥವಾ ಶ್ರೇ. ಏಕೆಂದರೆ ನಾವು ಈ ಅನ್ನು ಪೆಟ್ ಬರೆಯುವಾಗ ಈ ಸಲುವಾಗಿ, ಪೆನ್ ಬರೆಯುವಾಗ ಈ ಸಲುವಾಗಿ ಉಪಯೋಗಿಸ್ತಾರೆ. ಹಾಗಾಗಿ ಡಬಲ್ ಇ ಅಂದರೆ ಶ್ರೀ ಅಂತಾದರೆ ಇದನ್ನು ಕೆಲವರು ಶ್ರೇ ಅಂತ ಬರೆಯಬೇಕಾದರೆ ಹೇಗೆ ಬರೆಯಬೇಕು? ಇದನ್ನು ಈ ರೀತಿ ಎಲ್ಲ ಉಚ್ಚರಿಸಬಹುದು, ಅಂದರೆ ಪ್ರೊನೌನ್ಸ್ ಮಾಡಬಹುದು. ಶ್ರೀ ಗಣೇಶ್, ಶ್ರೀ ಗಾನೇಶ್, ಶ್ರೀ ಗಾನೇಶ್, ಶ್ರೀ ಗಣೇಶ್. ಆದರೆ ಸ್ಪಷ್ಟ ಸರಿಯಾದ ಉಚ್ಚಾರ ಶ್ರೀ ಗಣೇಶ್. ಇದು ನಮಗೆ ತಿಳಿದುದರಿಂದ ಹಾಗೂ ನಮಗೆ
ಭಾರತೀಯ ಸಂಸ್ಕೃತಿಯ ಜ್ಞಾನ ಇರುವುದರಿಂದ ಮಾತ್ರ ನಾವು ಇದನ್ನು ಸರಿಯಾಗಿ ಉಚ್ಚರಿಸಲು ಸಾಧ್ಯ. ಹೀಗೆ ಬರೆದ ಅಕ್ಷರಗಳನ್ನು ಶಬ್ದಗಳನ್ನು ಬೇರೆ ಭಾಷಿಕರಿಗೆ ಅಥವಾ ನಮ್ಮ ಸಂಸ್ಕೃತಿಯ ಅರಿವಿಲ್ಲದವರಿಗೆ ಅಥವಾ ವಿದೇಶಿಗರಿಗೆ ಇದನ್ನು ತೋರಿಸಿದರೆ ಹೀಗೆ ಇತ್ಯಾದಿಯಾಗಿ ಅವರು ಅದನ್ನು ಉಚ್ಚರಿಸುತ್ತಾರೆ. ಹೀಗಾಗಿ ಅದರ ಅರ್ಥ ಮತ್ತು ಉಚ್ಚಾರ ಕೆಟ್ಟು ಹೋಗುತ್ತದೆ. ಗೆಳೆಯರೆ, ಬನ್ನಿ ಈಗ ನಾವು ಭಾರತೀಯ ಫೊನೆಟಿಕ್ ಇಂಗ್ಲಿಷ್ ತಂತ್ರದ ವಿಧಾನದ ಲಿಪಿ ವ್ಯವಸ್ಥೆಯನ್ನು ನೋಡೋಣ. ನೀವು ಈ ಕೆಳಗೆ ಈ ವಿಡಿಯೋದಲ್ಲಿ ನೋಡುತ್ತಿರುವ ವರ್ಣಮಾಲೆಗಳು ಆಲ್ಮೋಸ್ಟ್ ಎಲ್ಲ ಭಾರತೀಯ ಭಾಷೆಗಳು ಈ ತೆರನಾದ ಅಥವಾ ಇದೇ ರೀತಿಯ ಅಕ್ಷರಮಾಲೆ ಅಂದರೆ ವರ್ಣಮಾಲೆ ವ್ಯವಸ್ಥೆ ಹೊಂದಿದೆ. ಮೊದಲು ಸ್ವರಗಳು ಮತ್ತು ವ್ಯಂಜನಗಳು. ಮೊದಲು ಓವೆಲ್ಸ್ ಅಂದರೆ ಸ್ವರಗಳನ್ನು, ನಂತರ ವ್ಯಂಜನಗಳನ್ನು ಅಂದರೆ ಕನ್ಸೋನೆಂಟ್ಸ್ಗಳನ್ನು ನೋಡೋಣ. ಗಮನಿಸಿ, ಚಿಕ್ಕ ಎ ಅಂದರೆ ಅ, ಕ್ಯಾಪಿಟಲ್ ಎ ಅಂದರೆ ಆ, ಚಿಕ್ಕ ಐ ಎಂದರೆ ಇ, ದೊಡ್ಡ ಐ ಎಂದರೆ ಈ, ಈಶ, ಉ, ಊ, ಕ್ಯಾಪಿಟಲ್ ಯು, ರಿ, ಋಷಿ, ಕ್ಯಾಪಿಟಲ್ ಆರ್ ಐ ಅಥವಾ ಕ್ಯಾಪಿಟಲ್ ಆರ್ ಸ್ಮಾಲ್ ಯು, ಎ ಅಂದರೆ ಇ, ರಿಸ್ವ, ದೀರ್ಘ ಎ, ಬಿಗ್ ಇ ಅಂದರೆ ಕ್ಯಾಪಿಟಲ್ ಇ, ಅಪ್ಪರ್ ಕೇಸ್ ಇ. ಗೆಳೆಯರೆ ಗಮನಿಸಿ, ಇಲ್ಲಿ ನಾನು ದೇವನಾಗರಿ ಲಿಪಿಯನ್ನು ಸ್ವಲ್ಪ ಮಾರ್ಪಾಡು ಮಾಡಿದ್ದೇನೆ. ಅಂದರೆ ದೇವನಾಗರಿ ಲಿಪಿಯಲ್ಲಿ ಎ ಇರದೇ ಇರುವುದರಿಂದ ಈ ಎ ಅನ್ನು ನಾನು ಇಲ್ಲಿ ಬ್ಯಾಕ್ಸ್ಲ್ಯಾಶ್ ಹಾಕಿ ಇದನ್ನು ಮಾರ್ಪಾಡು ಮಾಡಿದ್ದೇನೆ. ಇದನ್ನು ನಾವು ಎ ಎಂದು ಓದುತ್ತೇವೆ, ಅಂದರೆ ದೀರ್ಘ ಎ ಐ, ಚಿಕ್ಕ ಓ, ಓ, ಔ, ಔಷಧಿ, ಸೌಭಾಗ್ಯ. ಅನುಸ್ವಾರ ಅಂ, ಎ ಎನ್, ಚಿಕ್ಕ ಎ ಎನ್ ಅಥವಾ ಚಿಕ್ಕ ಎ ಎಂ. ಅಹ ವಿಸರ್ಗ ದೊಡ್ಡ ಎಚ್ ಅಂದರೆ ಕ್ಯಾಪಿಟಲ್ ಎಚ್, ಅಹ. ಇವು ಇಂಗ್ಲಿಷ್ನ ಸ್ವರಗಳು, ಓವೆಲ್ಸ್. ಮತ್ತು ಈಗ ವ್ಯಂಜನಗಳನ್ನು ನೋಡೋಣ. ವ್ಯಂಜನಗಳು ಕಾನ್ಸೋನೆಂಟ್ಸ್. ಚಿಕ್ಕ ಕೆ, ಕ, ಅಲ್ಪ ಪ್ರಾಣ, ಖ, ಮಹಾಪ್ರಾಣ, ಖಡ್ಗ, ಗ, ಗಣಪತಿ, ಗ, ಗಡಿಯಾರದ ಗ, ಅಲ್ಪ ಪ್ರಾಣ, ಘ, ಮಹಾಪ್ರಾಣ, ಜ್ಞ, ಸಣ್ಣ ಸಿ, ಚ, ದೊಡ್ಡ ಸಿ, ಛ ಅಂದರೆ ಸ್ಮಾಲ್ ಲೆಟರ್ ಲೋವರ್ ಕೇಸ್ ಸಿ, ಚ ಮತ್ತು ಅಪ್ಪರ್ ಕೇಸ್ ಕ್ಯಾಪಿಟಲ್ ಸಿ ಅಂದರೆ ಛ. ಗೆಳೆಯರೆ ಗಮನಿಸಿ, ಇಂಗ್ಲಿಷ್ನಲ್ಲಿ ಸಿ ಎಂದು ಚ ಉಪಯೋಗಿಸಲು ಇರುವಾಗ ಮತ್ತು ಕ ಉಪಯೋಗಿಸಲು ಕೆ ಇರುವಾಗ ಮತ್ತು ಸ ಉಪಯೋಗಿಸಲು ಎಸ್ ಇರುವಾಗ ನಾವು ಸಿ ಅನ್ನು ಅಂದರೆ ಸರ್ಟಿಫಿಕೇಟ್ನಲ್ಲಿ ಮತ್ತು ಕೆಮಿಕಲ್ನಲ್ಲಿ ಏಕೆ ಸಿ ಉಪಯೋಗಿಸಬೇಕು? ಅದರ ಬದಲಾಗಿ ನಾವು ಸಿ ಅನ್ನು ಚ ಸಲುವಾಗಿ ಉಪಯೋಗಿಸೋಣ. ಅದರಿಂದಾಗಿ ನಾವು ಎಕ್ಸ್ಟ್ರಾ ಎಚ್ ಹಚ್ಚುವುದು ತಪ್ಪುತ್ತದೆ. ಜ, ಝ, ಜ್ನ. ಗಮನಿಸಿ, ಟ, ಬಿಗ್ ಟಿ, ಕ್ಯಾಪಿಟಲ್ ಟಿ ಸ್ಮಾಲ್ ಎಚ್, ಠ. ಡ, ಬಿಗ್ ಡಿ, ಕ್ಯಾಪಿಟಲ್ ಡಿ, ಅಪ್ಪರ್ ಕೇಸ್ ಡಿ. ಢ, ಕ್ಯಾಪಿಟಲ್ ಡಿ, ಅಪ್ಪರ್ ಕೇಸ್ ಡಿ, ಸ್ಮಾಲ್ ಎಚ್, ಢ. ಣ, ಗಮನಿಸಿ ಗೆಳೆಯರೆ, ನ ಅಕ್ಷರ
ಇಂಗ್ಲೀಷ್ನಲ್ಲಿ ಇರದ ಕಾರಣ ಇದನ್ನು ನಾವು ಬಿಗ್ ಎನ್ ಅಂತ ಬರೆದು ಉಪಯೋಗಿಸ್ತೀವಿ. ಇದು ಗಣಪತಿ, ಗಣೇಶ ಅಂತವಣ. ತ ಚಿಕ್ಕ ಟಿ, ತ ಚಿಕ್ಕ ಟಿ, ಚಿಕ್ಕ ಎಚ್, ಥ ಅಲ್ಪ ಪ್ರಾಣ ದ, ಮಹಾಪ್ರಾಣ ಧ, ನ, ಪ, ಫ, ಬ, ಭ, ಮ, ಯ, ರ, ಲ, ವ, ಶ, ಶಕ್ತಿಯ ಶ, ಷ, ಬಿಗ್ ಎಸ್ ಎಚ್, ಷ ಷಟ್ಕೋನ, ಷಣ್ಮುಖ, ಬಿಗ್ ಎಸ್ ಶ, ಸ್ಮಾಲ್ ಎಸ್ ಸ, ಸಕ್ಕರೆ ಸ, ಸಣ್ಣ ಎಚ್ ಹ, ದೊಡ್ಡ ಎಲ್ ಳ. ಗೆಳೆಯರೆ ಗಮನಿಸಿ, ಳ ಅಕ್ಷರ ಅಲ್ಫಾಬೆಟ್ ಇಂಗ್ಲೀಷ್ನಲ್ಲಿ ಇರೋದ ಕಾರಣ ನಾವು ದೊಡ್ಡ ಎಲ್ ಅನ್ನು ಳ ಸಲುವಾಗಿ ಉಪಯೋಗಿಸ್ತೇವೆ. ಅಂದರೆ ಬೆಂಗಳೂರು, ಮಂಗಳೂರು, ಮಂಜುಳಾ ಇತ್ಯಾದಿ. ಚಿಕ್ಕ ಎಲ್ ಅನ್ನು ಲ ಸಲುವಾಗಿ ಉಪಯೋಗಿಸುತ್ತೇವೆ. ತಿರುಮಲ. ಸಂಯುಕ್ತಾಕ್ಷರಗಳನ್ನು ನೋಡೋಣ. ಕ್ಷ ಕ್ಷಮತೆ, ಅಕ್ಷಯ, ದೊಡ್ಡ ಎಕ್ಸ್, ಚಿಕ್ಕ ಎಚ್ ಕ್ಷ, ಕ್ಷ ಸಣ್ಣ ಎಕ್ಸ್ ಮಿಕ್ಸ್, ಬಿಗ್ ಎಕ್ಸ್ ಅಂದರೆ ಕಗೆ ಶದ ಒತ್ತು ಅಂದರೆ ಆಕ್ಷನ್. ಈ ರೀತಿ ಸ್ನೇಹಿತರೆ, ಟೆಕ್ಸ್ಟ್ ಬುಕ್ ಇಂಗ್ಲಿಷ್ ಅಂದರೆ ಬ್ರಿಟಿಷರು ಕಲಿಸಿರುವ ಸಾಧಾರಣ ಇಂಗ್ಲಿಷನ್ನು ಭಾರತೀಯ ಭಾಷೆಗಳ ಶಬ್ದಗಳನ್ನು ಬರೆಯಲು ಉಪಯೋಗಿಸಿದರೆ ಏನೇನು ಅಪಾರ್ಥ ಮತ್ತು ತಪ್ಪು ಉಚ್ಚಾರ ಅಂದರೆ ರಾಂಗ್ ಪ್ರೊನೌನ್ಸಿಯೇಷನ್ ಹಾಗೂ ಏನೇನು ಅವಾಂತರ ಆಗುತ್ತದೆ, ಕೆಲವು ಉದಾಹರಣೆಗಳನ್ನು ನೋಡೋಣ. ನಮ್ಮ ದೇಶ ಭಾರತ. ಭಾರತವನ್ನು ಯೂಶಲಿ ಟೆಕ್ಸ್ಟ್ ಬುಕ್ ಇಂಗ್ಲಿಷ್ನಲ್ಲಿ ಈ ಥರ ಬರೆಯುತ್ತಾರೆ. ದೇವನಾಗರಿಯಲ್ಲಿ ಈ ಥರ ಬರೆದಿದ್ದೇನೆ. ಕೆಲವರು ಭಾರತವನ್ನು ಈ ರೀತಿಯಿಂದಲೂ ಬರೆಯುತ್ತಾರೆ. ಇಲ್ಲಿ ಗಮನಿಸಿ, ನಾರ್ಮಲ್ ಟೆಕ್ಸ್ಟ್ ಬುಕ್ ಇಂಗ್ಲಿಷ್ನಲ್ಲಿ ಭಾರತವನ್ನು ಬರೆದರೆ ಅಂದರೆ ಈ ತೆರನಾಗಿ ಬರೆದರೆ ಅದರ ಉಚ್ಚಾರಗಳು ಈ ರೀತಿ ಆಗುತ್ತೆ. ಭರತ, ಭಾರತ, ಭರತ, ಭಾರಾಟ, ಭಾರಾಟ, ಭರಾತ, ಭರಾಟ. ಹೀಗೆ ಹಲವಾರು ರೀತಿ ಅಪಭ್ರಂಶ ಮಾಡಿ ಓದಬಹುದು ಹಾಗೂ ತಪ್ಪು ಅರ್ಥ ಬರುತ್ತದೆ. ನಮಗೆ ಬ್ರಿಟಿಷರು ಕಲಿಸಿದ ಇಂಗ್ಲಿಷ್ ರೀತಿಯಲ್ಲಿ ವಿಶ್ವಕರ್ಮ ಹೀಗೆ ಬರೆಯುತ್ತಾರೆ. ಇಲ್ಲಿ ವಿ ಇರುವಾಗ, ಇಲ್ಲಿ ವಿ ಇರುವಾಗ ಗೆ ಮತ್ತೆ ಇಲ್ಲಿ ಡಬ್ಲ್ಯೂ ಏಕೆ ಉಪಯೋಗಿಸಬೇಕು? ನೋಡಿ, ನಮ್ಮ ಕಾವೇರಿ ನದಿಯನ್ನು ಅವರು ಈ ರೀತಿ ಬರೆದಿದ್ದಾರೆ. ಸಿ ಇದು ಚ ಸಲುವಾಗಿ ಇರುವಾಗ ಮತ್ತು ಕ ಸಲುವಾಗಿ ಕೆ ಇರುವಾಗ ಮತ್ತು ಸ ಸಲುವಾಗಿ ಎಸ್ ಇರುವಾಗ ಹೀಗೇಕೆ ಬರೆಯಬೇಕು? ಗೆಳೆಯರೆ, ಈ ವಿಧಾನ ಅಂದರೆ ಭಾರತೀಯ ಫೋನೆಟಿಕ್ ಇಂಗ್ಲಿಷ್ ಲಿಪಿ ತಂತ್ರ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮಗೇನಾದರೂ ಸಲಹೆ ಸೂಚನೆಗಳು ಅಥವಾ ಇದನ್ನು ಇನ್ನೂ ಸುಧಾರಿಸಬೇಕೆಂದು ಏನಾದರೂ ಇದ್ದರೆ ನನ್ನ ಜೊತೆ ನೀವು ಈ ಕೆಳಕಂಡ ಸಂಪರ್ಕ
ಸಂಖ್ಯೆಯಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಧನ್ಯವಾದಗಳು.